ನಿಮ್ಮ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿರಲಿ. ಇಲ್ಲ ನಾವು ಮಾಡೇ ಮಾಡ್ತೀರಿ. ನಿಮ್ಮ ಹೆಂಡತಿ ಮಕ್ಕಳು ಯಾರು ಬದುಕೋಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ಸರ್, ಇವತ್ತು ಏನೋ ಒಂದು ಬಿಡದಿ ಟೌನ್ಶಿಪ್ ನ ಮಾಡೇ ತೀರ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಇದರಲ್ಲಿ ನಿಮ್ ಜಮೀನ್ ಕೂಡ ಹೋಗ್ತಿದೆ. ಹೌದು. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಒಂದು ಈ ಟೈಮಲ್ಲಿ? ನಾನು ಹೇಳೋದೇನು ಗೊತ್ತು ಸರ್, ಟೌನ್ಶಿಪ್ ಮಾಡೋಕ್ಕೆ ರೈತರನ್ನೆಲ್ಲ ಇವ್ರು ಕರೆದಿದ್ರಾ? ಕರೀಲಿಲ್ಲ, ಒಬ್ಬರನ್ನೂ ಕರೀಲಿಲ್ಲ. ಏಕಾಬಿಕಿ ಅವರೇ ಟೌನ್ಶಿಪ್ ಮಾಡಬೇಕಂತ ಶುರು ಹಚ್ಕೊಂಡ್ರು. ಯಾಕೆ ಮಾಡ್ತಾರೆ ಇವರು? ಇಂಥ ಬೆಳೆ ಬೆಳೀತಾ ಇದ್ದೀವಲ್ಲ ನಾವು, ಯಾಕೆ ಬೇರೆ ಕಡೆ ಎಲ್ಲೂ ಜಮೀನು ಸಿಕ್ಲಿವ ಅವ್ರಿಗೆ? ಅಲ್ಲಿ ಮಾಡಲಿ ಬಿಡು, ನಾವು ಕೊಡೋದಿಲ್ಲ ಅಂತ ನಾವೆಲ್ಲ ರೈತರುಗಳೆಲ್ಲ ಒಂದು ಗಲಾಟೆ ಮಾಡೋಕ್ಕೆ ಶುರುವಾದ. ಇದು ಬಂಜೂರು ಭೂಮಿ ಅಂತ ಅವ್ರು ಹೇಳ್ತಾರಲ್ವ. ಬಾಲಕೃಷ್ಣ ಅವರು, ಡಿ ಕೆ ಶಿವಕುಮಾರ್ ಅವರು ಬಂದು ಬೈರ್ಮಳ ಸರ್ಕಲ್ಲು, ಕಂಚಗಾರನಹಳ್ಳಿ ಬಂಜೂರು ಭೂಮಿನೇ ಅಂತ ಅವ್ರು ಬಂದು ಚೆಕ್ ಮಾಡಲಿ. ನಾವು ಬಂಜೂರು ಭೂಮಿಯಾರು ನಾವು ಬಿಟ್ಕೊಡ್ತೀವಿ ಅಲ್ವರಾ? 4 ಜನ ಮಾತು ನೀವು ಕೇಳೋಕೆ ಹೋಗಬೇಡಿ, 80 ಜನ ಮಾತು ಕೇಳಿ. ಇವತ್ತು 4 ಜನ ನಿಮ್ಮ ಹತ್ರ ಅವರೇ, ನಿಮ್ಮ ಹತ್ರ ಆಟ ಆಡ್ತಾವ್ರೆ. ಅವ್ರು ಆಡ್ಕೊಳ್ಳಿ, ಅವ್ರು ಗೆಯ್ಯೋಕ್ಕಾಗಲ್ಲ, ಅವ್ರು ತಿನ್ನೋಕ್ಕಾಗಲ್ಲ. ನಾವು 80,000 ಜನ ಅದಲ್ಲ, ನಾವು ಗೆಯ್ಯೋಕ್ಕೂ ಸರಿ, ತಿನ್ನೋಕ್ಕೂ ಸರಿ ಅಲ್ವರಾ? ಒಂದು ಅಭಿವೃದ್ಧಿ ಯಾವುದಕ್ಕೋಸ್ಕರ ನಿಮ್ಗೆ ರೈತರಿಗೆ ಬೇಡ ಅಂತ ಆದ್ಮೇಲೆ ಯಾರಿಗೋಸ್ಕರ ಅಭಿವೃದ್ಧಿ ಮಾಡ್ತಿದ್ದಾರೆ? ಹೊರಗಡೆ ಇರೋರಿಗೆ ಬಂದು ಇಲ್ಲಿ ನೆಲೆಸೋದಕ್ಕೆ ಅನುಕೂಲ ಮಾಡ್ಕೊಡ್ತಿದ್ದಾರಾ, ಅಥವಾ ಇಲ್ಲಿಯವ್ರಿಗೆ ಏನಾದ್ರು ಆಶ್ವಾಸನೆಗಳನ್ನ ಕೊಟ್ಟಿದ್ದಾರಾ? ಇಲ್ಲಿಯವ್ರು ಯಾರಿಗೂ ಮಾಡ್ತಾ ಇಲ್ಲ. ಅವರು ಹೊರಗಡೆ ಬರೋರಿಗೆ ಅವ್ರಿಗೆ ಅನುಕೂಲ ಆಗಬೇಕು. ಇವರು ಸಾವಿರಾರು ಕೋಟಿ ದುಡ್ಡು ಹೊಡಿಬೇಕು, ತಿನ್ನಬೇಕು. ಇಲ್ಲಿ ನಮ್ಮ ರೈತರನ್ನ ಹಾಳು ಮಾಡಬೇಕು. ನಮ್ಮನ್ನು ರೈತರನ್ನ ಹಾಳು ಮಾಡಿ ಅಣ್ಣೆ ಕಲಿಕ್ಬೇಕು. ಯಾಕೆ? ನಿಮಗೆ ಕಣ್ಣಿಲ್ವಾ? ಭಗವಂತ ನಿಮಗೆ ಕೊಡಲಿಲ್ವಾ? ನಮ್ಮನ್ನು ಅನ್ಯಾಯ ಮಾಡಿದವ್ರು ನೀವು ಯಾವತ್ತೂ ಬದುಕೋಕ್ಕೆ ಸಾಧ್ಯವೇ ಇಲ್ಲ. ನಿಜವಾಗಿ ಹೇಳ್ತಾ ಇದ್ದೀನಿ, ದೇವ್ರ ಸತ್ವವಾಗಿ ಹೇಳ್ತಾ ಇದ್ದೀನಿ. ಇವತ್ತು ನೀವು ಕುರ್ಚಿಗೆ ಡೆಲ್ಲಿಲಿ ಕೂತ್ಕೊಂಡು ಎಷ್ಟು ಕಿತ್ಲಾಡ್ತಾ ಇದ್ದೀರಿ. ಇದು ಹಂಗೆ ಅಲ್ವಾ? ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಯಾರು? ನಮ್ಮ ರೈತರು. ಆ ಅಧಿಕಾರ ನೀವು ಉಳಿಸ್ಕೊಂಡಿದ್ದೀರಾ? ಉಳಿಸ್ಕೊಳ್ಳಿಲ್ಲ. ನೆಕ್ಸ್ಟ್ ಬರೋ ಎಲೆಕ್ಷನಲ್ಲಿ ನೀವು ಗೆಲ್ತೀರಾ? ಗೆಲ್ಲಕ್ಕಾಗಲ್ಲ. ನಿಜವಾಗೂ ಹೇಳ್ತಾ ಇದ್ದೀನಿ, ಯಾವ ಪಕ್ಷಪಾತ ಅಂತ ನಾವು ಮಾತಾಡ್ತಾ ಇಲ್ಲ. ಆದರೆ ನಮ್ಮ ಭೂಮಿ ನಮಗೆ ಬಿಡಿ. ನಿಮಗೆ ದೇವ್ರು ಒಳ್ಳೇದು ಮಾಡಲಿ, ನಿಮ್ಮ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿರಲಿ. ಇಲ್ಲ ನಾವು ಮಾಡೇ ಮಾಡ್ತೀರಿ. ನಿಮ್ಮ ಹೆಂಡತಿ ಮಕ್ಕಳು ಯಾರು ಬದುಕೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಅವ್ರು ಹೇಳ್ತಿದ್ದಾರೆ ನೀವು ಡೇಟ್ ಹೊಡೆದ್ರೂ ಪರವಾಗಿಲ್ಲ, ನಾನು ಮಾಡೇ ತೀರ್ತೀನಿ ಅಂತ. ನಾವು ಹೊಡೆಯೋಕ್ಕೆ ಹೋಗಲ್ಲ ಸ್ವಾಮಿ, ನಾವು ಹೊಡೆಯೋಕ್ಕೆ ಹೋಗಲ್ಲ. ಭಗವಂತ ಅವನೇ. ಇಡೀ ಹೆಣ ಬಿದ್ದೋಗ್ಬಿಟ್ರು ಚಿಂತೆ ಇಲ್ಲ, ಭೂಮಿ ತಾವು ಬಿಟ್ಕೊಡೋಕ್ಕಂತೂ ತಯಾರಿಲ್ಲ. ನಿಮ್ದು ಎಷ್ಟು ಎಕರೆ ಇದೆ? ನಮ್ಮದು 4 ಎಕರೆ ಇದೆ. 4 ಎಕರೆನೂ ಇವಾಗ ಹೋಗೋ ಸ್ಥಿತಿಗೆ ಬಂದಿದೆ. ಇದೆ ಭೂಮಿ, 4 ಎಕರೆನೂ ಇವಾಗ ನೋಟಿಸ್ ಬಂದಿದೆ ನಿಮ್ಗೂ? ಹೌದು. ನಾನು ತಗೊಳ್ಳಿಲ್ಲ, ನೋಟಿಸ್ ತಗೊಳ್ಳಿಲ್ಲ. ಏನಾಯ್ತದ ಆಗೋಗ್ಬಿಡ್ಲಿ, ಕೋರ್ಟ್ಗೆ ಹೋಗ್ತೀನಿ ಅಂತ ನಿರ್ಚಯಿಸ್ಬಿಟ್ಟಿದ್ದೀನಿ. ಭೂಮಿ ಬಿಡಕ್ಕೆ ರೆಡಿ ಇಲ್ಲ, ಭೂಮಿ ಕೊಡೋಕೆ ರೆಡಿ ಇಲ್ಲ. ಹೋಗಿ ಎಲ್ಲ ಬೇರೆ ಕಡೆ ಮಾಡಿ. ಇಲ್ಲ ಆ ಕಡೆ ಮಾಗಡಿ ಇಲ್ವಾ, ಕನಕಪುರ ಇಲ್ವಾ ಮಾಡಿ. ಯಾರೋ 4 ಜನ ನೀವು ಮುಂದಕ್ಕೆ ಇಟ್ಕೊಂಡ್ಬಿಟ್ಟು ನೀವು ಆಟ ಆಡ್ತಾ ಇದ್ದೀರಲ್ಲ. 4 ಜನ ಗೇಯ್ಕೊಂಡು ತಿಂತಾ ಇಲ್ಲ ಅವರು. ಅವ್ರೇನು ಲಂಚ ಹೊಡಿಯೋಕ್ಕೆ ಬನ್ನಿ. 80% ಜನ ಅವರೆಲ್ಲ ಕೂತ್ಕೊಂಡು ಮಾತಾಡಿ. ಓಕೆನಾ ನೀವು ಮಾಡಿ. ಕ್ಷೇತ್ರ ಶಾಸಕರು ಏನು ಹೇಳ್ತಾರೆ? ಅವ್ರು ಇದ್ದಿದ್ದು ದೊಡ್ಡ ಕಳ್ಳರು. ನಾವು ಗೆದ್ದು ಕಳಿಸೋದ್ವಲ್ಲ, ಅವರಿಂದ ದೊಡ್ಡ ಕಳ್ಳ ಅವನು. ಬಂದು ಮನೇಲಿ ಬೇಡ್ಕೊಂಡ್ರು. ಸ್ವಾಮಿ ನಮ್ಮ ಮನೇಲಿ ಕೂತಿದ್ದೆ, ಮನೆ ಒಳಗೆ ಬಂದು ಏಕ್ರಿ ರೆಡ್ಡಿ ಅವರೇ ಹಿಂಗೆ ಕೂತಿದ್ದೀರ ಅಂದರು. ಸರ್ ಸುಮ್ಮನೆ ಕೂತ್ಕೊಂಡು ಬರ್ರಿ ಎಲೆಕ್ಷನ್ಗೆ ಈಚೆಗೆ ಅಂದರು. ಬರ್ತೀನಿ ಬಿಡಿ ಸ್ವಾಮಿ ಅಂದೆ. ನಾವು ಗೆದ್ದು ಕಳಿಸೋದ್ವಲ್ಲ ನಿಮ್ಮನ್ನು, ಅವತ್ತಿಂದ ಈಚೆ ಬಂದಿದ್ದೀರಾ? ಅಳ್ಳಾಡ್ಸಂದ್ರೆ ಗ್ರೂಪ್ ಆಯುಷ್ಯಕ್ಕೆ ಬಂದ್ರಿ, ಜನ ಎಲ್ಲ ಮುತ್ಕೊಬಿಟ್ರು. ಅವತ್ತು ನಿಮಗೆ ಏನು ಮಾಡ್ತಿದ್ರೋ ಗೊತ್ತಿಲ್ಲ. ಯಂಗ್ಸ್ರುಗಳು ಪರ್ಕೆಲೆ ಹೊಡಿತಾ ಇದ್ದದ್ದು ವಾಟ ಕಿತ್ಬಿಟ್ರಿ. ಬಾಲಕೃಷ್ಣ ಅವರೇ, ಇವತ್ತು ನೀವು ನಿಂತ್ಕೋಬೇಕಾಯಿತು. ನಿಮ್ಗೆ ಅಧಿಕಾರ ಎಲ್ಲ ಮುಖ್ಯ, ನಿಮ್ಗೆ ಜನ ಮುಖ್ಯ ಆಗಬೇಕಾಯಿತು. ಅವತ್ತು ನೀವು ಕಿತ್ತೋದಂಗೆ ಇವತ್ತು ಡಿ ಕೆ ಶಿವಕುಮಾರ್ ನಿಮ್ಮ ಸಪೋರ್ಟ್ಗೆ ಅವ್ರೇನು ತಿಳ್ಕೊಂಡಿದ್ದೀರಿ. ಅಧಿಕಾರ ಅಲ್ಲ, ನಿಂತ್ಕೊಳ್ಳಿ, ಮಾತಾಡಿ, ರೈತರು ಉಳಿಸಿ. ನಿಮಗಿನ್ನ ಮುಂದಕ್ಕೆ ಚಾನ್ಸ್ ಅದೇ. ಸಮಯ ಇವತ್ತು ನಮ್ಮ ಮಕ್ಕಳವರೇ, ನಮ್ಮ ಮಕ್ಕಳು ಉಳಿಸ್ತಾ ಇದ್ದೀವಿ ಜಮೀನು. ನಮ್ಮ ಮಕ್ಕಳು ಸಣ್ಣಗೆ ಇರಲಿ ಅವರು. ಈಗ ನಾವೇನು ನೀವು ಕಿತ್ಕೊಂಬಿಟ್ರೆ ನಮ್ಮ ಮಕ್ಕಳನ್ನ ಎಲ್ಲ ಕಳ್ಸೋಣ? ನಿಮ್ಮ ಮನೆ ಬಾಕ್ಲ ಕಸ ಗುಡ್ಸಕ್ಕೆ ಕಳ್ಸೋಣ? ನೀವು ಕೊಡೋ 2.5 ಕೋಟಿ ನಾನು 3 ತಿಂಗಳು ಸಂಪಾದನೆ ಮಾಡ್ಕೋತೀನಿ. 3 ತಿಂಗಳು ಸಂಪಾದನೆ ಮಾಡ್ತೀನಿ ಸೌತೆಕಾಯಲ್ಲಿ. ನೋಡಿ ಈಗ ಗಿಡದಲ್ಲಿ 100 ಮೂಟೆ ಕಾಯಿ ಕುಯ್ತೀನಿ. ಒಂದು ಟ್ರಿಪ್ಗೆ 30,000 40,000 ರೂಪಾಯಿ ತೊಗೊಂಬರ್ತಾಯಿದ್ದೀನಿ. ನೀವು ಕೊಡ್ತೀರಾ? ಏನೇ ಸೊತ್ತಲಿ ಸಾಯಲಿ ಬದುಕಲಿ, ನಿಮ್ಮಿಂದ ಜಮೀನು ಅಂತೂ ಬಿಡಲ್ಲ.